ತಮಿಳುನಾಡಿನಲ್ಲಿ ಜಲ್ಲಿಕಟ್ಟು ನಿಷೇಧ ವಿರುದ್ಧದ ಪ್ರತಿಭಟನೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಪಾರಂಪರಿಕ ಕ್ರೀಡೆಗೆ ಅನುಮತಿ ನೀಡಲೇಬೇಕು ಅಂತ ಆಗ್ರಹಿಸಿ ಚೆನ್ನೈನ ಮರೀನಾ ಬೀಚ್ನಲ್ಲಿ ಲಕ್ಷಾಂತರ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಸುಮಾರು 1 ಕಿಲೋಮೀಟರ್ ವರೆಗೆ ವಿದ್ಯಾರ್ಥಿಗಳು ಜಮಾಯಿಸಿದ್ದು, ಅಣ್ಣಾ ಸಮಾಧಿಯಿಂದ ಲೈಟ್ ಹೌಸ್ ವರೆಗೆ ವಿದ್ಯಾರ್ಥಿಗಳು ಜಮಾಯಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದ ವಿರುದ್ಧ ಪ್ರತಿಭಟನಾಕಾರರು ಘೋಷಣೆ ಕೂಗ್ತಾ ಇದ್ದು, ಸುಗ್ರೀವಾಜ್ಞೆ ಮೂಲಕ ನಿಷೇಧ ವಾಪಸ್ ಪಡೆಯುವಂತೆ ವಿದ್ಯಾರ್ಥಿಗಳು ಆಗ್ರಹಿಸಿದರು. ಇನ್ನು ಚೆನ್ನೈನ ಮರೀನಾ ಬೀಚ್ನಲ್ಲಿ ನಡೀತಾ ಇರುವಂತಹ ಬೃಹತ್ ಪ್ರತಿಭಟನೆ ಬಗ್ಗೆ ನಮ್ಮ ಪ್ರತಿನಿಧಿ ರಮೇಶ್ ನೀಡಿರುವಂತಹ ವರದಿಯನ್ನ ನೋಡೋಣ ಬನ್ನಿ. ಜಲ್ಲಿಕಟ್ಟು ಪ್ರತಿಭಟನೆಯ ವಿರಾಟ್ ರೂಪ ನಾವು ಚೆನ್ನೈನ ಮರೀನಾ ಕಡಲ ತೀರದಲ್ಲಿ ಈಗ ನೋಡ್ತಾ ಇರ್ತಕ್ಕಂಥದ್ದು. ಏನು ಮರೀನಾ ಕಡಲ ತೀರ, ಚೆನ್ನೈನ ಮರೀನಾ ಕಡಲ ತೀರದಲ್ಲಿ ಅಣ್ಣಾ ಸಮಾಧಿ ಇದೆ. ಅಣ್ಣಾ ಸಮಾಧಿಯಿಂದ ಲೈಟ್ ಹೌಸ್ ವರೆಗೂ ಸುಮಾರು 1 ಕಿಲೋಮೀಟರ್ಗಿಂತ ದೂರ ಇರತಕ್ಕಂಥ ಪ್ರದೇಶ ಸಂಪೂರ್ಣವಾಗಿ ವಿದ್ಯಾರ್ಥಿಗಳಿಂದ ತುಂಬಿ ಹೋಗಿರ್ತಕ್ಕಂಥದ್ದು. ಲಕ್ಷಾಂತರ ವಿದ್ಯಾರ್ಥಿಗಳು, ಚೆನ್ನೈನ ಲಕ್ಷಾಂತರ ವಿದ್ಯಾರ್ಥಿಗಳು ಈಗ ಮರೀನಾ ಕಡಲ ತೀರದಲ್ಲಿದ್ದಾರೆ. ನೀವು ನೋಡಿ, ಸಾಕಷ್ಟು ಸಂಖ್ಯೆ ವಿದ್ಯಾರ್ಥಿಗಳು, ಏನು ಲಕ್ಷಗಟ್ಟಲೆ ಬಂದಿರತಕ್ಕಂಥ ವಿದ್ಯಾರ್ಥಿಗಳು, ಎಲ್ಲರ ಒಕ್ಕೊರಲಿನ ಕೂಗು ಜಲ್ಲಿಕಟ್ಟು ಬೇಕು, ಜಲ್ಲಿಕಟ್ಟು ಬೇಕೇ ಬೇಕು ಅನ್ನೋಂಥ ಕೂಗು. ಇದು ಚೆನ್ನೈನಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ಒಕ್ಕೊರಲಿನ ಕೂಗು. ಈಗ ನೀವು ನೋಡಿ, ಚೆನ್ನೈನಲ್ಲಿ ಎಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ತುಂಬಿದ್ದಾರೆ ಅಂತೇಳಿ. 1 ಕಿಲೋಮೀಟರ್ ಉದ್ದದ ಮರೀನಾ ಕಡಲ ತೀರದ ಪ್ರದೇಶ ಏನಿದೆ ಸಂಪೂರ್ಣ ವಿದ್ಯಾರ್ಥಿಗಳಿಂದ ತುಂಬಿ ಹೋಗಿರ್ತಕ್ಕಂಥದ್ದು. ಇಷ್ಟೇ ಅಲ್ಲ, ವಿದ್ಯಾರ್ಥಿಗಳು ಇನ್ನೂ ಬೇರೆ ಬೇರೆ ಕಡೆಗಳಿಂದ ಬರ್ತಾ ಇದ್ದಾರೆ. ಇನ್ನೂ ಕೂಡ ಮರೀನಾ ಕಡಲ ತೀರಕ್ಕೆ ಬರ್ತಾ ಇರ್ತಕ್ಕಂಥದ್ದು. ಬೆಳಗ್ಗೆ ನೋಡಿದಾಗ 6,000 ರಿಂದ 10,000 ಜನ ಅಷ್ಟೇ ವಿದ್ಯಾರ್ಥಿಗಳನ್ನು ನಾವು ನೋಡಿದ್ವಿ. ಏನು ಮಧ್ಯಾಹ್ನ ಆಗೋಷ್ಟೊತ್ತಿಗೆ ಈಗ ಸುಮಾರು 6 ರಿಂದ 8 ಲಕ್ಷ ಜನ ವಿದ್ಯಾರ್ಥಿಗಳು ಇಲ್ಲಿ ತುಂಬ ಹೋಗಿರ್ತಕ್ಕಂಥದ್ದು. ಇನ್ನೂ ಕೂಡ 4 ರಿಂದ 5 ಲಕ್ಷ ಜನ ವಿದ್ಯಾರ್ಥಿಗಳು ಇಲ್ಲಿಗೆ ಬರ್ತಾರೆ ಅನ್ನೋಂಥ ಮಾತು ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಏನು ಜಲ್ಲಿಕಟ್ಟು ತಮಿಳುನಾಡಿನ ಒಂದು ಸಾಹಸ ಕ್ರೀಡೆ ಇದೆ. ಈ ಸಾಹಸ ಕ್ರೀಡೆಗೆ ಏನು ನಿಷೇಧ ಹೇರಲಾಗಿದೆ, ಅದನ್ನು ತಕ್ಷಣ ವಾಪಸ್ ಪಡಿಬೇಕು ಅನ್ನೋದಂತೂ ಈ ಕೂಗು ಈಗ ವಿಶ್ವ ಮಟ್ಟದಲ್ಲಿ ಈ ಪ್ರತಿಧ್ವನಿಸ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇರ್ತಕ್ಕಂಥದ್ದು. ಏನು ಚೆನ್ನೈನಲ್ಲಿ ಇರ್ತಕ್ಕಂಥ ಈ ಕೂಗು ಈ ಚೆನ್ನೈನಲ್ಲಿ ಮಾತ್ರ ಅಲ್ಲ, ತಮಿಳುನಾಡಿನ ಎಲ್ಲ ಕಡೆ ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು. ಇವತ್ತು ಏನು ಈ ಸಾಹಸ ಕ್ರೀಡೆ ಮತ್ತೆ ಆಚರಣೆಗೆ ಬರಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ಆ ಸಂಬಂಧ ಪ್ರಧಾನಿಯವರನ್ನು ಭೇಟಿ ಮಾಡೋದಕ್ಕೆ ಮುಖ್ಯಮಂತ್ರಿ ಹೋಗಿದ್ರು. ಪನ್ನೀರ್ ಸೆಲ್ವಂ ಅವರಿಗೆ ಸಕಾರಾತ್ಮಕವಾದಂಥ ಪ್ರತಿಕ್ರಿಯೆ ಪ್ರಧಾನಮಂತ್ರಿಯಿಂದ ದೊರೆತಿಲ್ಲ ಅಂತ ಹೇಳಿದ ನಂತರದಲ್ಲಿ ಪ್ರತಿಭಟನೆಯ ಕಾವು ಅತ್ಯಂತ ಹೆಚ್ಚಾಗಿರ್ತಕ್ಕಂಥದ್ದು. ಈಗ ಮರೀನಾ ಕಡಲ ತೀರದಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಈಗ ಯಾರು ನಾವು ಇಲ್ಲಿಂದ ಕದರೋದಿಲ್ಲ, ಜಲ್ಲಿಕಟ್ಟಿನ ಬಗ್ಗೆ ಸರ್ಕಾರದಿಂದ ಒಂದು ಕಾಂಕ್ರೀಟ್ ಆದಂಥ ಒಂದು ಹೇಳಿಕೆ ಹೊರಗಡೆ ಬರಬೇಕು ಅಂತೇಳಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಈಗ ಏನು ಪ್ರತಿಭಟನೆ ಇದೆ, ಇದು ಜಲ್ಲಿಕಟ್ಟಿನ ಪ್ರತಿಭಟನೆ ಕೇಂದ್ರ ಸರ್ಕಾರದ ವಿರುದ್ಧ ತಿರುಗಿರ್ತಕ್ಕಂಥದ್ದು. ಇಲ್ಲಿ ಏನು ಘೋಷಣೆ ಆಗ್ತಿದ್ದಾರೆ, ಅವರೆಲ್ಲರೂ ಕೂಡ ನರೇಂದ್ರ ಮೋದಿ ವಿರುದ್ಧ ಕೂಡ ಘೋಷಣೆ ಆಗ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ವಿರುದ್ಧ ಘೋಷಣೆ ಆಗ್ತಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ಏನು ನಿಷೇಧ ಹೇರಿದೆ ಅದನ್ನು ತಕ್ಷಣ ತೆರವುಗೊಳಿಸಬೇಕು, ಸುಗ್ರೀವಾಜ್ಞೆ ಮೂಲಕ ಜಲ್ಲಿಕಟ್ಟನ್ನು ತಕ್ಷಣ ಆಚರಣೆಗೆ ತರಬೇಕು, ಜಲ್ಲಿಕಟ್ಟು ಸಾಂಪ್ರದಾಯಿಕ ಕ್ರೀಡೆ ಏನಿದೆ ಅದು ತಕ್ಷಣದಲ್ಲಿ ಜಾರಿಯಾಗಬೇಕು ಅನ್ನೋಂಥದ್ದು ಇವರೆಲ್ಲರ ಒಂದು ಒಕ್ಕೊರಲಿನ ಒತ್ತಾಯ. ಇದು ವಿದ್ಯಾರ್ಥಿಗಳ ಒತ್ತಾಯ ಆದರೆ ತಮಿಳುನಾಡಿನ ಬೇರೆ ಬೇರೆ ಕಡೆಗಳಲ್ಲಿ ವಿದ್ಯಾರ್ಥಿಗಳು ಇದೇ ರೀತಿಯ ಪ್ರತಿಭಟನೆಯಲ್ಲಿ ತೊಡಗಿದ್ದಾರೆ. ಚೆನ್ನೈ ಮಾತ್ರ ಅಲ್ಲ, ಮದುರೈನಲ್ಲಿ ಭಾರಿ ದೊಡ್ಡ ಪ್ರತಿಭಟನೆ ನಡೀತಾ ಇರ್ತಕ್ಕಂಥದ್ದು, ತಿರುಚಿಯಲ್ಲಿ ಪ್ರತಿಭಟನೆ ನಡೀತಾ ಇದೆ, ಕೊಯಮತ್ತೂರಿನಲ್ಲಿ ಭಾರಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ನಡೀತಾ ಇದೆ, ಸೇಲಂನಲ್ಲಿ ಪ್ರತಿಭಟನೆ ನಡೀತಾ ಇದೆ. ಅದೇ ರೀತಿ ರಾಜ್ಯದ ಉದ್ದಗಲಕ್ಕೂ ಈಗ ಪ್ರತಿಭಟನೆ. ಜಲ್ಲಿಕಟ್ಟು ತಕ್ಷಣದಲ್ಲಿ ಜಾರಿಯಾಗಬೇಕು, ಜಲ್ಲಿಕಟ್ಟು ಇಲ್ಲದೇ ಇದ್ದರೆ ನಮ್ಮ ಹೋರಾಟ ನಿಲ್ಲದು ಅನ್ನೋದಂಥದ್ದು ವಿದ್ಯಾರ್ಥಿಗಳ ಸ್ಪಷ್ಟವಾದ ಮಾತು. ಏನು ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು, ಈ ವಿದ್ಯಾರ್ಥಿಗಳ ಆಂದೋಲನಕ್ಕೆ, ವಿದ್ಯಾರ್ಥಿಗಳ ಒಂದು ಹೋರಾಟಕ್ಕೆ ಇನ್ನೂ ಸರಿಯಾದ ಸ್ಪಂದನೆಯನ್ನು ಕೊಡಬೇಕಾಗಿದೆ. ಯಾವ ರೀತಿ ಕೊಡ್ತಾರೆ ಅನ್ನೋದನ್ನು ಇನ್ನೂ ಕೂಡ ಕಾದು ನೋಡಬೇಕಾಗಿದೆ. ಕ್ಯಾಮ್ರಾಮ್ಯಾನ್ ಲಕ್ಷ್ಮಣ್ ಜೊತೆ ರಮೇಶ್ ಪಿ ಕಂಠೀರವ, TV9 ಚೆನ್ನೈ.